ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿದೆ, ಸಿಂಪಲ್ ಆಗಿದೆ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ 0.75 mm ತಗೊಂಡಿದ್ದೀನಿ. ಮತ್ತು ಈ ಥರದ ಒಂದು ಗೋಲ್ಡನ್ ಬೀಡ್ಸು, ಸ್ಮಾಲ್ ಬೀಡ್ಸ್, ತುಂಬ ಸ್ಮಾಲ್ ಅಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ. ಸ್ಮಾಲು ಓಕೆ, ಸ್ಮಾಲ್ ಬೀಡು ತಗೋಬೋದು ನೀವು, ಸಾಕೋದ್ವಿ. ನಾರ್ಮಲಾಗಿ ನಾವು ಉಪಯೋಗಿಸ್ತೀವಲ್ವ ಅದ್ವಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 2 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಒಂದು ಬೀಡ್ ಸೇರಿಸಿ, ಸ್ಮಾಲ್ ಬೀಡ್. ಇದು ಮಾತ್ರ ಉಪಯೋಗಿಸ್ಕೊಳ್ಳೋದು ನಾನು, ಸ್ಮಾಲ್ ಬೀಡ್ ಮಾತ್ರ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಸ್ಮಾಲ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 2 ಚೈನ್, ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತೆ ಬೀಡ್, ಹೀಗೆ ಮಾಡ್ಕೊಂಡು ಹೋಗಿ. ಒಂದು ಬೀಡು 2 ಚೈನು, ಒಂದು ಬೀಡು 2 ಚೈನು, ಇಷ್ಟೇ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, 2 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಅಷ್ಟೇ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು 2 ಚೈನು, ಬಟ್ಟೆಗೆ ಲಾಕ್, ಇಷ್ಟೇ. ಈ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಸೀರೆ ತೋರಿಸ್ತೀನಿ, ಪೂರ್ತಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬೀಡ್ಸ್ ಹಾಕ್ಕೊಂಡು ಇಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಲಾಕಲ್ಲಿ ಸೇರಿಸ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 2 ಚೈನ್ ಇದೆಯಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ನ ಈ ಕಡೆ 2 ಚೈನ್ ಇದೆಯಲ್ವಾ, ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ದಾರ ತಗೊಂಡು ಮೊದಲೆರಡು ಎರಡೆರಡೆ ತಗೊಂಡು ಬನ್ನಿ. ಆಮೇಲೆ 2, ಆಮೇಲೆ 2, ಈ ಥರ ಆರ್ಚ್ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ 2 ಸಾರಿ ಹಿಂಗೆ ದಾರ ಸುತ್ಕೊಳ್ಳಿ. ನೋಡಿ, 2 ಸಾರಿ ದಾರ ಸುತ್ಕೊಂಡು ಇಲ್ಲಿಂದ ದಾರ ತಂದು 1, 2, 3 ಈ ಥರ 3 ಸಾರಿ ತಗೊಳ್ಬೇಕಾಗುತ್ತೆ. ಎರಡೆರಡೇ ಸೇರಿಸ್ಕೊಂಡು ಬನ್ನಿ. ಇದು ಆರ್ಚು, ಟ್ರಿಪಲ್ ಕ್ರೋಶೆ ಆರ್ಚ್ ಮಾಡ್ತಾಯಿದ್ದೀನಿ. 4 ಆಯಿತು. 5 ಆಗಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಇದೇ ಥರ ಆರ್ಚ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ 2 ಸಾರಿ ಹಿಂಗೆ ದಾರ ಸುತ್ಕೊಂಡು ಇದರೊಳಗಿಂದ ಹಿಂಗೆ ತಗೊಂಬಂದು 2, 2, 2 ಈ ಥರ 5 ಆ ಕಡೆ 5 ಈ ಕಡೆ, ಮಧ್ಯದಲ್ಲಿ ಒಂದು ಬೀಡು. ಇದಾದಮೇಲೆ ಇದನ್ನು ಇಲ್ಲಿ ಲಾಕ್ ಮಾಡಿ. ಈ ನೆಕ್ಸ್ಟ್ 2 ಚೈನ್ ಬೀಡ್ನ ಈ ಕಡೆ ನೆಕ್ಸ್ಟ್ 2 ಚೈನ್ ಇದೆಯಲ್ವಾ, ಅದರಲ್ಲಿ ಲಾಕ್ ಮಾಡಿ. ಬೀಡ್ ಆದಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರಲ್ಲಿ, ಅದೇ 2 ಚೈನಲ್ಲಿ. ಆಮೇಲೆ 1, 2, 3, 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ. ಈಗ ಇಲ್ಲಿಂದ ನೆಕ್ಸ್ಟು ಈ 3 ಚೈನಲ್ಲಿ ಆರ್ಚ್ ಟ್ರಿಪಲ್ ಕ್ರೋಶೆ ಮಾಡಿ 2 ಸಾರಿ ಹಿಂಗೆ ದಾರ ತಗೊಂಡು ಇಲ್ಲಿಂದ ಈ ಥರ 5 ಮಾಡ್ಕೊಳ್ಳಿ. ಫಸ್ಟು ಟ್ರಿಪಲ್ ಕ್ರೋಶೆ, ನೋಡಿ ಈ ಥರ 2 ತಗೊಂಡು ಬನ್ನಿ.
5 ಆದಮೇಲೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಈ ಬೀಡ್ ಸೇರಿಸ್ಬಿಟ್ಟು ಮತ್ತೆ 5 ಟ್ರಿಪಲ್ ಕ್ರೋಶೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ. ಅದೇ 2 ಚೈನಲ್ಲಿ ಆರ್ಚ್ ಆಗಿರುತ್ತೆ ಅವಾಗ. 3 4 5. ಇದನ್ನು ಇಲ್ಲಿ ಈ ನೆಕ್ಸ್ಟ್ 2 ಚೈನ್ ಇದೆಯಲ್ವಾ, ಈ ಬೀಡ್ನ ಈ ಕಡೆ ಅಲ್ಲಿ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಅದೇ 2 ಚೈನಲ್ಲಿ. ಮತ್ತು 4 ಚೈನ್ ಕುಚ್ಚಿಗೆ ಮಾಡ್ಕೊಳ್ಳಿ. ಕುಚ್ಚಿಗೆ ಮಾಡಿಕೊಂಡು ಈ ಬೀಡ್ ಆದಮೇಲೆ 2 ಚೈನ್ ಇದೆಯಲ್ವಾ ಅದರಲ್ಲಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೆಕ್ಸ್ಟು 2 ಚೈನಲ್ಲಿ ಆರ್ಚ್. 5 ಟ್ರಿಪಲ್ ಕ್ರೋಶೆ, ಒಂದು ಬೀಡು, 5 ಟ್ರಿಪಲ್ ಕ್ರೋಶೆ. ಅದನ್ನು ಬೀಡ್ ಆದಮೇಲೆ ನೆಕ್ಸ್ಟ್ 2 ಚೈನಲ್ಲಿ ಎಲ್ಲ 2 ಚೈನ್ಗಳಲ್ಲಿ ನೀವು ವರ್ಕ್ ಮಾಡ್ತಾ ಹೋಗಬೇಕದು. ಆವಾಗ ಈ ರೀತಿ ಬರುತ್ತೆ, ಬೀಡೆಡ್ ಆರ್ಚ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈಸಿನೂ ಮಾಡೋದು, 2 ಸ್ಟೆಪ್ಪಲ್ಲೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.